ನಮಸ್ಕಾರ. ಇದು ಮೈಸೂರು ಲಲಿತಾದ್ರಿ ನಗರ. ನಾನು ಸುಪ್ರೀತ್ ಅನಂತಸ್ವಾಮಿ. ನನ್ನ ಹಿಂಭಾಗದಲ್ಲಿ ತಮಗೆ ಕಾಣ್ತಾ ಇರುವಂತಹ ಮನೆ ಇದು 30-40 30-40 ಡೈಮೆನ್ಷನ್ಲಿ ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ. ಎಲ್ಲಿದೆ ಈ ಲಲಿತಾದ್ರಿ ನಗರ ಅಂದರೆ ಮೈಸೂರು ಚಾಮುಂಡಿ ಬೆಟ್ಟ ಹಿಂಭಾಗದಲ್ಲಿರುವಂತಹ ಏರಿಯಾ ಲಲಿತಾದ್ರಿ ನಗರ. ಚಾಮುಂಡಿ ಬೆಟ್ಟ ಮುಂಭಾಗ ಹಿಂಭಾಗ ಎರಡಿದೆ. ಮುಂಭಾಗದಲ್ಲಿ ಪ್ಯಾಲೇಸು, ಹಿಂಭಾಗದಲ್ಲಿ ಲಲಿತಾದ್ರಿ ನಗರ. ಸೊ ಬ್ಯಾಕ್ ಸೈಡು ಮೈಸೂರು, ಚಾಮುಂಡಿ ಬೆಟ್ಟ ಹಿಂಭಾಗದಲ್ಲಿರುವಂಥದ್ದು ಲಲಿತಾದ್ರಿ ನಗರ. 30-40 ಸೈಟಲ್ಲಿ ಕಟ್ಟಿದ್ದಾರೆ ಈ ಮನೆನ. ಈಗ ಮನೆ ಒಳಗೆ ಹೋಗಿ ಮನೆ ಹೇಗಿದೆ, ಯಾವ ಥರ ಇದೆ, ಏನು ಮಾಡಿದ್ದಾರೆ ಈ ಮನೇಲಿ, ಏನೇನು ಪ್ಲ್ಯಾನು, ಡಿಸೈನು, ವರ್ಕ್ಮೆನ್ಶಿಪ್ ಯಾವ ಥರ ಇದೆ ಅಂತ ಜಸ್ಟ್ ಶೋ ಯು ಒನ್ ಬೈ ಒನ್. ನನ್ನ ಎಲ್ಲ ವೀಡಿಯೋಗಳಲ್ಲಿ 2 ವಿಚಾರ ಪ್ರಮುಖವಾಗಿ ಹೇಳ್ತೀನಿ. ಒಂದು, ಪಾರ್ಕಿಂಗು, ನೀರು. ನೋಡಿ, ಪಾರ್ಕಿಂಗಿಗೆ ಇಲ್ಲಿ ಈಸಿಯಾಗಿ ನೀವು ಒಂದು ಇನೋವಾ ಕಾರ್ನ ಒಳಗೆ ನಿಲ್ಲಿಸ್ಬೋದು. ಈ ಏರಿಯಾಲಿ ದಿನನಿತ್ಯ ನೀರು ಗೌರ್ಮೆಂಟಿಂದ ವಾಟರ್ ಸೋರ್ಸ್ ಇದೆ ಅಂದರೂ ಸಹ ಬೋರ್ವೆಲ್ ಇದೆ. ಒಂದು 10,000 ಲೀಟ್ರ್ ಸಂಪ್ ಇದೆ, 1,000 ಲೀಟ್ರ್ ಓವರ್ ಹೆಡ್ ಟ್ಯಾಂಕ್ ಇದೆ. ಆ್ಯನ್ ಆ್ಯಾವ್ರೇಜ್ ಒಂದು 10,000-11,000 ಲೀಟ್ರ್ ಎನಿ ಟೈಮ್ ನಿಮ್ಮಲ್ಲಿ ನೀರು ಶೇಖರಣೆ ಆಗಿರುತ್ತೆ. ನಾರ್ತಿಂದ ಎಂಟ್ರಿ ಆಗ್ತೀನಿ. ವೆಸ್ಟ್ ಫೇಸಿಂಗ್ ಸೈಟ್ ಅಂತ ಹೇಳಿದೆ. ನಾರ್ತಿಂದ ಒಳಗೆ ಹೋಗ್ತೀನಿ. ಎಂಟೈರ್ ಮನೆ ಏನು ಇವಾಗ ಮನೆ ತೋರಿಸ್ತಾ ಇದ್ದೀನಿ, ಇದ್ರದ್ದು ಡೋರ್ಗಳಿರ್ಬೋದು, ಇದ್ರದ್ದು ಫ್ರೇಮು, ವಿಂಡೋಗಳು, ಅಂದರೆ ಈ ಕಿಟಕಿಗಳು, ಇವೆಲ್ಲ ಟೀಕ್ ವುಡ್, ಫಸ್ಟ್ ಕ್ವಾಲಿಟಿ ಟೀಕ್ ವುಡ್ಡಲ್ಲಿ ಮಾಡಿರೋದು. ಯುರೋಪ ಲಾಕ್ಗಳು ಕೊಟ್ಟಿದ್ದಾರೆ. 6 ಲಿವರ್ ಲಾಕ್ ಇದೆ. ಅಬೌಟ್ 26 ಚದರ ಟೋಟಲ್ ಬಿಲ್ಟಪ್ ಏರಿಯಾ. 2600 ಸ್ಕ್ವೇರ್ ಫೀಟ್ ಟೋಟಲ್ ಬಿಲ್ಟಪ್ ಏರಿಯಾ. ಹಾಲಲ್ಲಿ ನಾವೇನೇನು ನೋಡ್ಬೋದು, ಒಂದು ಬ್ಯೂಟಿಫುಲ್ ಆಗಿರೋ ಟಿ ವಿ ಕ್ಯಾಬಿನೆಟ್ ಮಾಡಿದ್ದಾರೆ. ಅದಕ್ಕೆ ಕೆಳಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಪವರ್ ಬ್ಯಾಕಪ್, ಅದು ಪವರ್ಗೆ ಏನೇನು ಬೇಕು, ಟಿ ವಿ ಇಟ್ಕೊಳ್ಳೋಕ್ಕೆ ಅಥವಾ ನಿಮ್ಮ ಚಾರ್ಜಿಂಗ್ ಪಾಯಿಂಟ್ ಇಟ್ಕೊಳ್ಳೋಕೆ ಮಾಡಿದ್ದಾರೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಎಲ್ಲ ಮಾಡಾಗಿದೆ. ಪೂಜಾ ರೂಮ್ ತೋರಿಸ್ತೀನಿ ನೋಡಿ. ಗಣಪತಿ ಕಾರ್ವಿಂಗು, ಇಬ್ಬರು ಒಳಗೆ ಕೂತು ಪೂಜೆ ಮಾಡ್ಬೋದು. ಈ ಎಂಟೈರ್ ಇದೇನಿದೆ 1 2 3 4 5 ಎಂಟೈರ್ ಈ ಪೀಸು 6 ಎಲ್ಲ ಫುಲ್ಲು ಮೇಡಪ್ ಆಫ್ ಟೀಕ್, ಎಲ್ಲ ಫಸ್ಟ್ ಕ್ವಾಲಿಟಿ ಟೀಕ್ ವುಡ್ಡು. ಮಾಡ್ಯುಲರ್ ಕಿಚನ್ನು, ಪಕ್ಕದಲ್ಲಿ ಒಂದು ವಾಶ್ರೂಮ್ ಪಕ್ಕದಲ್ಲಿ ಒಂದು ರೂಮು. ನಿಮಗೆ ಚಿಮ್ನಿ ಹಾಕ್ಕೊಳ್ಳಿಕ್ಕೆ ಅವಕಾಶ ಮಾಡಿದ್ದಾರೆ. ಮಾಡ್ಯುಲರ್ ಕಿಚನ್ ಎಲ್ಲ ರೆಡಿ ಇದೆ, ಸಿಂಕ್ ರೆಡಿ ಇದೆ. ಮತ್ತು ಇದು ವಾಶ್ರೂಮ್ ನಂಬರ್ 1 ನೋಡ್ಬೋದು ನೀವು. ಇದು ವಾಶ್ರೂಮ್ ನಂಬರ್ 1, ಮೊದಲನೇ ಬಾತ್ರೂಮ್ ಇದು. ಅವ್ರ ಬಾತ್ರೂಮ್ ನಂಬರ್ 1 ಇದು. ಪಕ್ಕದಲ್ಲಿ ಒಂದು ನಿಮಗೆ ರೂಮ್ ಅಟ್ ದಿ ಗ್ರೌಂಡ್ ಫ್ಲೋರ್ ಇರುವಂತಹ ರೂಮು. ಮೇಲ್ಗಡೆ ಇನ್ನೂ 3 ರೂಮ್ಗಳು ತೋರಿಸ್ತೀನಿ. 4 ಬೆಡ್ರೂಮ್ ಮನೆ ಇದು. 3 ರೂಮ್ಗಳನ್ನ ತೋರಿಸ್ತೀನಿ. ಇದಕ್ಕೆ ನೋಡಿ, ಇಲ್ಲೂ ಸಹ ಅಟ್ಯಾಚ್ ಬಾತ್ರೂಮ್ ಇದೆ. ಇದಕ್ಕೆ ಮುಂದ್ಗಡೆ ಒಂದು ವಾಶ್ರೂಮ್ ನೋಡಿದ್ರೆ ಹಿಂದ್ಗಡೆನೂ ಅಟ್ಯಾಚ್ ಬಾತ್ರೂಮ್ ಇದೆ. ಅದಾದ ನಂತರ ಮನೆಯ ಹಿತ್ತಲಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡು ಬಟ್ಟೆ ಒಗೆದು ಒಣಗಾಕೊಳ್ಳಿಕ್ಕೆ ಹಾಕೊಂಡ್ರೂ ಸಹ ಮಳೆ ಬೀಳ್ದಿರೋ ಥರ ಅದನ್ನು ಕವರ್ ಮಾಡಿದರೆ ಹಿಂದೆ ಗ್ರಿಲ್ಗಳನ್ನ ಕೊಟ್ಟಿದ್ದಾರೆ. ನಾನು ಈ ಜಾಗದ ಬಗ್ಗೆ ಹೇಳ್ತೀನಿ ಹಾಗೆ ವಿಡಿಯೋ ಹೋಗ್ತಾ. ಮೈಸೂರು ಪ್ಯಾಲೇಸಿಂದ ಕನ್ಸಿಡರ್ ಮೈಸೂರು ರೇವರಾಸ್ ರೋಡ್ ರಸ್ತೆನ ಪ್ಯಾಲೇಸಿಂದ ನಾನು ಕನ್ಸಿಡರ್ ಮಾಡ್ತೀನಿ. ಅಲ್ಲಿಂದ ಕರೆಕ್ಟಾಗಿ 10 ಕಿಲೋಮೀಟ್ರ್ ಆಗುತ್ತೆ. ನೀವು ಯಾವುದೂ ನಮಗೆ ಗೊತ್ತಾಗ್ತಾ ಇಲ್ಲ. ಈ ಮನೆ ಲಲಿತಾದ್ರಿ ನಗರ ಗೊತ್ತಿಲ್ಲ, ನಮಗೆ APMC 2 ಗೊತ್ತಿಲ್ಲ, ಎಲ್ಲೂ ಗೊತ್ತಿಲ್ಲ ಅಂತ ನಂಜನಗೂಡು ರೋಡು, ಮೈಸೂರಿಂದ ನೀವು ನಂಜನಗೂಡು ಹೋಗುವಂಥ ರಸ್ತೆಯಲ್ಲಿ ಮೈಸೂರಿನ ರೆಗ್ಯುಲೇಟರಿ ಮಾರ್ಕೆಟ್ ಇದೆ. ಎಡಭಾಗಕ್ಕೆ ತಿರುಗಿದ್ರೆ ಉತ್ತನಹಳ್ಳಿ ದೇವಸ್ಥಾನಕ್ಕೆ ಹೋಗುತ್ತೆ. ಉತ್ತನಹಳ್ಳಿ ದೇವಸ್ಥಾನಕ್ಕೆ ಹೋಗುವಂತಹ ರಸ್ತೆ ಏನಿದೆ ಅದರಲ್ಲಿ ಎಡಭಾಗದಲ್ಲಿರುವಂತಹ ಮನೆ. ಮೇಲ್ಗಡೆ 3 ರೂಮ್ ಇದೆ. 1 2 3 ಆಲ್ಮೋಸ್ಟ್ ಫರ್ನಿಶ್ಡ್ ಇದೆ. ನಥಿಂಗ್ ಟು ಡೂ. ಇನ್ನೂ ಇದಕ್ಕೆ ಬಂದು ತಿರ್ಗಾ ಮನೇಲಿ ನೀವೇನೋ ಸಿವಿಲ್ಗೆ ಸಂಬಂಧಪಟ್ಟಂತೆ ಯಾವುದೂ ಕೆಲಸ ಇಲ್ಲ. 3 ಬೆಡ್ರೂಮು, ಬಾಲ್ಕನಿ, ಎಂಟೈರ್ ಈ ಪೋರ್ಷನ್ನು ಅಷ್ಟೇ ಫುಲ್ ಟೀಕಲ್ಲಿರುವಂಥದ್ದು. ಏನಕ್ಕೆ ಟೀಕ್ ಅಂತೀವಿ ಯೂಶ್ವಲಿ ಅಂತಂದರೆ, ಟೀಕ್ಗೆ ಏನಕ್ಕೆ ಹೇಳ್ತೀವಿ ಅಂದರೆ ಡ್ಯೂರಬಿಲಿಟಿ ಆ್ಯಂಡ್ ಪೇಂಟ್ ಎರಡೂ ಸಹ ಲಾಂಗರ್ ಡ್ಯೂರೇಷನ್ ಇರುತ್ತೆ. ಪೇಂಟ್ ಆ್ಯಂಡ್ ಪಾಲಿಶ್. ಇದು ರೂಮ್ ನಂಬರ್ 3. ಈ ರೂಮ್ ಒಂದಕ್ಕೆ ಮಾತ್ರ ಬಾತ್ರೂಮ್ ಇಲ್ಲ, ಅಂದರೆ ಅಟ್ಯಾಚ್ ಬಾತ್ರೂಮ್ ಇಲ್ಲ. ಅದಕ್ಕೇನು ಮಾಡಿದ್ದಾರೆ, ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಕೊಟ್ಟಿದ್ದಾರೆ ಅದಕ್ಕೆ ಅಂತಲೇ. ಇದು ಫಸ್ಟ್ ಫ್ಲೋರ್ ಅಂತಹ ಲಿವಿಂಗ್ ಆರ್ ಟಿ ವಿ ಇಲ್ಲೂ ಟಿ ವಿ ಇಟ್ಕೋಬೋದು ನೀವು. ಇದು ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮಲ್ಲಿ ಏನೇನು ಮಾಡಿದ್ದಾರೆ ನೋಡಿ, ಒಂದು ಕಾಟ್ ಕೊಟ್ಟಿದ್ದಾರೆ, ಹೆಡ್ ರೆಸ್ಟು, ಫಾಲ್ ಸೀಲಿಂಗು, ಫ್ಯಾನು, AC, ಕಬೋರ್ಡ್ಗಳು, ಟಿ ವಿ, ಮಾಡ್ಯುಲರ್ ಕಿಚನ್ನು. ಮತ್ತು ಈ ಪ್ಯಾನೆಲಿಂಗ್ ಏನು ಮಾಡಿದ್ದಾರೆ, ಈ ಪ್ಯಾನೆಲಿಂಗ್ ಹಿಂಭಾಗದಲ್ಲಿ ಬಾತ್ರೂಮ್ ಇದೆ. ಯೂಶ್ವಲಿ ನೋಡೋದ್ರ ತಕ್ಷಣ ಗೊತ್ತಾಗಲ್ಲ. ಪ್ಯಾನೆಲಿಂಗ್ ಹಿಂಭಾಗ ಇದೆ. ಏನಿದು ಫ್ಲೂಟೆಡ್ ಪ್ಯಾನೆಲ್ ಇದೆ ಇದು ಮೋಸ್ಟ್ಲಿ. ಹೌದು, ಇದರ ಹಿಂಭಾಗದಲ್ಲಿ ಇರುವಂಥದ್ದು. 3 ಬಾಲ್ಕನಿ ಇದೆ.
ಅಲ್ಲೊಂದು ತೋರಿಸ್ದೆ, ಇಲ್ಲೊಂದು ತೋರಿಸ್ತೀನಿ. ಇದು ಬಾಲ್ಕನಿ ವಿತ್ ಕವರ್ಡ್ ಬಾಲ್ಕನಿ ಇದೆ. ಇದು ನಿಮ್ಮ ಹತ್ರನೂ ಒಂದು ಸೈಟ್ ಇದ್ದು ಮನೆ ಕಟ್ಕೋಬೇಕಂತ ಇದ್ದರೆ ಬಹಳ ನೀಟಾಗಿ ನೋಡಿ, ಎಲ್ಲೂ ಸಹ ಜಾಗ ವೇಸ್ಟ್ ಆಗಿರೋದು. ಇದನ್ನು ನೀವು ಕಿಡ್ಸ್ ರೂಮ್ ಅಂತ ಕನ್ಸಿಡರ್ ಮಾಡ್ಕೋಬೋದು, ಅಥವಾ ಸ್ಟಡಿ ರೂಮು, ವರ್ಕ್ ಫ್ರಮ್ ಹೋಮು, ಆಫೀಸ್ ಸ್ಪೇಸು. ಭಾಳ ಜನಕ್ಕೆ ಮನೆಯಿಂದಲೇ ಕೆಲಸ ಮಾಡುವಂತಹ ಉದ್ಯೋಗ ಇರುತ್ತೆ, ಮನೇಲೇ ಕೂತು ಕಂಪ್ಯೂಟರ್ ಕೆಲಸ ಮಾಡೋವಂಥದ್ದು. ಇಲ್ಲ ಮಕ್ಕಳಿಗೆ ಓದೋದಕ್ಕೆ ಜಾಗ ಬೇಕು, ಇದನ್ನು ನೀವು ಅದನ್ನು ಕನ್ಸಿಡರ್ ಮಾಡ್ಬೋದು. ಸೊ ಈ ಮೇಲ್ಗಡೆ ಬರೋ ಜನ ಕೇಳ್ತಾರೆ, ಮೇಲಿನ ಟೆರೆಸ್ ಇದೆ, ಹಂಚು ಹಾಕಿದ್ದಾರೆ, ಭಾಳ ನೀಟಾಗಿದೆ, ಓವರ್ ಹೆಡ್ ಟ್ಯಾಂಕ್ ಇದೆ. ಸೊ ದಿಸ್ ಕಂಪ್ಲೀಟ್ಸ್ ದ ಟೂರ್ ಆಫ್ ದಿಸ್ 4 ಬೆಡ್ರೂಮ್ ಹೌಸ್. ಕೆಳಗೆ 1 ಬೆಡ್ರೂಮ್, ಮೇಲ್ಗಡೆ 3 ರೂಮ್ ಇದೆ. ಸೊ ಇದರ ರೇಟ್, ಎಸ್, ವಾಟ್ ಇಸ್ ದ ಸೆಲ್ಲಿಂಗ್ ರೇಟ್? ಭಾಳ ಜನ ವಿಡಿಯೋ ಮಾಡಿದ್ಮೇಲೂ ಕೇಳ್ತಾರೆ. ಡಿಸ್ಕ್ರಿಪ್ಷನ್ ಅಂದರೆ ಕೆಳಗೆ ಒಂದು ಕಾಲಮ್ ಇರುತ್ತೆ, ಆ ಕಾಲಮಲ್ಲಿ ರೇಟ್ನ ಹಾಕಿರ್ತೀನಿ. ಆಸಕ್ತರು ಕ್ಯಾನ್ ಕಾಲ್ ಮೀ. ಥ್ಯಾಂಕ್ ಯು.